ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇವತ್ತಿನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಸೈನ್ಯ ವತಿಯಿಂದ ವಿಶೇಷವಾಗಿ ಬಾಬಾ ಸಾಹೇಬರ ಈ ಒಂದು ಜನ್ಮ ದಿನೋತ್ಸವ, ವಿಶೇಷವಾಗಿ 133ನೇ ಈ ಒಂದು ಜನ್ಮ ದಿನೋತ್ಸವಕ್ಕೆ ನಮ್ಮ ಬಾಗಲಕೋಟೆಯ ವಿಶೇಷವಾಗಿ ಸೇನೆಯಲ್ಲಿ ಕೆಲಸ ಮಾಡಿ ಇವತ್ತು ಈ ಒಂದು ಗ್ರಾಮಕ್ಕೆ ವಿಶೇಷ ಆಗಮನ ಮಾಡಿಕೊಂಡಂಥ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿ ನಮ್ಮ ಸಿದ್ದಪ್ಪರವರಿಗೆ ನಮ್ಮ ಜೋರಾಗಿ ಚಪ್ಪಾಳೆ ಮುಖಾಂತರ ಈ ಒಂದು ವೇದಿಕೆಗೆ ಸ್ವಾಗತ ಮಾಡೋಣ. ಅದರ ಜೊತೆಗೆ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಸೈನ್ಯಕ್ಕೆ ಹುನಗುಂದ ತಾಲೂಕಿನ ಒಂದು ಭಾರವನ್ನು ಹೊರಕ್ಕೆ ವಿಶೇಷವಾಗಿ ನಮ್ಮ ಯಶೋಧರ್ ಭಜಂತ್ರಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಜೋರಾಗಿ ಚಪ್ಪಾಳೆಯಲ್ಲಿ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಶಿವಪುತ್ರಪ್ಪ ದೊಡ್ಡಮನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಭಗವತಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭವ್ಯವಾದ ಸ್ವಾಗತ ಕೋರುತ್ತಾ, ಅದ್ರ ಜೊತೆಗೆ ಮಾನ್ಯ ಶ್ರೀ ಕಂಬಪ್ಪ ಚಲ್ವಾದಿ ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತ ಕೋರ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಕಾರ್ಯಕ್ರಮದ ಇನ್ನೋರ್ವ ರೂವಾರಿಗಳಾದಂಥ ಮಾನ್ಯ ಶ್ರೀ ಶ್ರೀಶೈಲ್ ಕುಮಾರ್ ದೊಡ್ಡಮನಿ ಅವ್ರಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತ ಕೋರ್ತಾ ಇದ್ದೀವಿ. ಅದ್ರ ಜೊತೆಗೆ ಮಾನ್ಯ ಯಲ್ಲಪ್ಪ ದೊಡ್ಡಮನಿ ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತ ಕೋರ್ತಾ ಇದ್ದೀವಿ. ಇವರೆಲ್ಲರ ಜೊತೆ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲಾ ವರದಿಗಾರರು ಕರ್ನಾಟಕ ಪತ್ರಿಕೆ ನಮ್ಮ ಜಾವೀದ್ ಮನೆಯವರು ಕೂಡ ಆಗ್ತಿದ್ದಾರೆ. ಅವರು ಕೂಡ ನಿಮ್ಮ ಜೋರಾದ ಚಪ್ಪಾಳೆಯಲ್ಲಿ. ಜೊತೆಗೆ ಸೈಯದ್ ಶೇಖ್ ಅವರು ಕೂಡ ಸಮಾಜ ಸೇವಕರು ಬಾಗಲಕೋಟೆ ಅವರು ಕೂಡ ಆಗ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಅಂಬೇಡ್ಕರರ ಕಾರ್ಯಕ್ರಮ ನಾವೆಲ್ಲ ನಿಂತು ಮಾಡ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ಇವತ್ತು ಭಾರತ ದೇಶದ ಪ್ರಧಾನಿ ಆಗಿರ್ಬೋದು, ನಮ್ಮ ಶಿವಪುತ್ರ ಅವರು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ಅದು ನಮ್ಮ ಸಂವಿಧಾನದ ಅಡಿಯಲ್ಲೇ ಅವ್ರು ಇವತ್ತಾಗಿರೋದು. ಯಾಕಂದರೆ ಸಂವಿಧಾನ ಇಲ್ಲ ಅಂದರೆ ನಾವು ಯಾರೂ ಇರ್ತಿರ್ಲಿಲ್ಲ, ಹೆಣ್ಣು ಜೀವನ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇಲ್ಲ. ಯಾಕಂದರೆ ಗಂಡ ಸತ್ತ ಮೇಲೆ ಗಂಡ ಜೊತೆ ಹೆಂಡತಿನೂ ಹಾರಬೇಕು ಅನ್ನೋಂಥ ಒಂದು ರೂಲ್ಸ್ ಇತ್ತು, ಪದ್ಧತಿ ಇತ್ತು. ಹಾಗಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಾವು ಎಷ್ಟು ನೆನೆಸ್ಕೊಂಡ್ರು ಕಮ್ಮಿನೇ. ಯಾಕಂದರೆ ದಿನನಿತ್ಯ ನೀವು ಯಾವ ದೇವರಿಗೆ ಪೂಜೆ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಎದ್ದ ತಕ್ಷಣ ಬಾಬಾ ಸಾಹೇಬರಿಗೆ ನಾವು ಒಂದು ಊದ್ಬತ್ತಿ ಬೆಳಗಿದ್ರೆ ಎಷ್ಟೋ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಯಾಕಂದರೆ ನಿಜವಾದ ಕಲಿಯುಗದ ದೇವರು ಅಂತ ಹೇಳ್ತೀವಿ. ನೋಡ್ರಿ, ಹಿಂದೂಗಳ ಮನೆಯಲ್ಲಿ ಭಗವದ್ಗೀತೆ ಇರುತ್ತೆ, ಮುಸಲ್ಮಾನರ ಮನೆಯಲ್ಲಿ ಕುರಾನ್ ಇರುತ್ತೆ, ಕ್ರಿಶ್ಚಿಯನ್ರ ಮನೆಯಲ್ಲಿ ಬೈಬಲ್ ಇರುತ್ತೆ. ಆಯಾ ಜಾತಿ ಇದರಲ್ಲಿ ಒಂದು ಪುರಾಣಗಳ ಈ ಥರ ಇರುತ್ತೆ. ಬಟ್ ಇಡೀ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರಿಗೂ ನಿಜವಾದ ಭಗವದ್ಗೀತೆ, ನಿಜವಾದ ಪುರಾಣ, ನಿಜವಾದ ಬೈಬಲ್ ನಮ್ಮ ಬಾಬಾ ಸಾಹೇಬ್ ಆದಂಥ ಒಂದು ಸಂವಿಧಾನ. ಆ ಸಂವಿಧಾನ ಇವತ್ತಿಲ್ಲ ಅಂದ್ರೆ ನಾವೆಲ್ಲ ಎಲ್ಲಿ ಹೋಗ್ತಿದ್ವಿ. ಹಾಗಾಗಿ ಇವತ್ತಿನ ಈ ಒಂದು ವಿಶೇಷವಾದಂಥ 133ನೇ ಜಯಂತ್ಯೋತ್ಸವ ಈ ಒಂದು ಕಾರ್ಯಕ್ರಮ ಭಗವತಿ ಒಂದು ನಗರನೇ ಇದೆ. ಯಾಕಂದರೆ ಇದು ಇಂದಿನ ನಾಳೆ ಇದು ತಾಲೂಕಾಗುವಂಥ ಒಂದು ವಿಶೇಷ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ನಾವೆಲ್ಲರೂ ಸೇರಿ ಇದೇ ರೀತಿ ಮಾಡೋಣ ಅಂತ ಹೇಳುತ್ತಾ, ಈ ಕಾರ್ಯಕ್ರಮ ಕುರಿತು ನಮ್ಮ ಶಿವಪುತ್ರನವರು ಒಂದೆರಡು ಮಾತನ್ನು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಯಾಕಂದರೆ ನಮ್ಮ ಈ ಬಡಾವಣೆಗೆ ಏನೇನು ಬೇಕು ಅಂಬೇಡ್ಕರ್ ಅವ್ರದ ಇದು, ಯಾಕಂದರೆ ಬರೀ ನಾವು ಫೋಟೋ ಇಡ್ತಾ ಇದ್ದೀವಿ. ಮುಂದಿನ ಅಂಬೇಡ್ಕರ್ ಅವರ ಜಯಂತಿಗೆ ಇಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ನಾವು ನಿಮಗೆ ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ನಿಮ್ಮ ಜೊತೆ ನಾವು ಸಾಥ್ ಕೊಡ್ತೀವಿ. ದಯವಿಟ್ಟು ಒಂದು ಎರಡು ಮಾತಾಡಿ. ದಯವಿಟ್ಟು ಆಶ್ವಾಸನೆ ಆಗದೆ, ಯಾಕಂದರೆ ನಾನು ಹೋದ ಸಲ ಬಂದನು, ಯಾಕಂದರೆ ನಾವು ಅವರು ಕಂಚಿನ ಪುತ್ಳಿನೂ ಕೇಳ್ತಾ ಇಲ್ಲ ನಿಮಗೆ, ಯಾಕಂದರೆ ಬಂಗಾರದ್ದು ಕೇಳ್ತಾ ಇಲ್ಲ. ಯಾಕಂದರೆ ನಾವು ನಮಗೆ ದೇವರು ಅಂತ ಒಂದು ಇದ್ದಾಗ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ. ದಯವಿಟ್ಟು ನಾವು ಅಧ್ಯಕ್ಷರಿದ್ದೀರಿ, ನಮ್ಮಲ್ಲಿ ಎಲ್ಲರ ಕಡೆನ ಎಲ್ಲರೂ ಒಪ್ಪಿಗೆ ಐತಲ್ಲಮ್ಮ ಹೇಳ್ರಿ ಮತ್ತೆ. ಹಾಂ, ದಯವಿಟ್ಟು ಅದು ಆ ಒಂದು ಕೆಲಸ